ಎಲ್ಲರಿಗೂ ನಮಸ್ಕಾರ. ಇಂದಿರಾ ಏಕಾದಶಿಯಂದು ಈ ಒಂದು ಸಣ್ಣ ಕೆಲಸ ಮಾಡಿದರೆ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ. ಏಕಾದಶಿ ಉಪವಾಸಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ. ಪ್ರತಿ ತಿಂಗಳು 2 ಏಕಾದಶಿಗಳು ಬರುತ್ತವೆ. ಒಂದು ಶುಕ್ಲ ಪಕ್ಷದಲ್ಲಿ ಮತ್ತು ಇನ್ನೊಂದು ಕೃಷ್ಣ ಪಕ್ಷದಲ್ಲಿ. ಪ್ರತಿ ಏಕಾದಶಿಗೆ ಬೇರೆ ಬೇರೆ ಹೆಸರುಗಳಿವೆ. ಅದೇ ರೀತಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಇಂದಿರಾ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಯು ಪಿತೃಪಕ್ಷದಲ್ಲಿ ಬರುತ್ತದೆ. ಆದ್ದರಿಂದ ಇದು ವಿಶೇಷ ಮಹತ್ವವನ್ನು ಹೊಂದಿದೆ. ಏಕಾದಶಿಯ ದಿನವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದ್ದರೂ ಇಂದಿರಾ ಏಕಾದಶಿಯ ದಿನದಂದು ವಿಧಿವಿಧಾನಗಳಂತೆ ಪೂಜಿಸುವುದರಿಂದ ಪೂರ್ವಜರು ಸಹ ಸಂತೋಷಗೊಂಡು ಆಶೀರ್ವಾದವನ್ನು ನೀಡುತ್ತಾರೆ. ಇಂದಿರಾ ಏಕಾದಶಿ ದಿನದಂದು ನಾವು ವಿಷ್ಣುವಿನ ಮತ್ತು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಏನು ಮಾಡಬಹುದು? ಇಂದಿರಾ ಏಕಾದಶಿಯ ದಿನದಂದು ಏನನ್ನು ಮಾಡಬಾರದು? ಏಕಾದಶಿಯ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಇಂದು ಉಪವಾಸವನ್ನು ಇಟ್ಟು ಪೂಜಿಸಬೇಕು. ಇದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ. ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದರೊಂದಿಗೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ. ಈ ದಿನದಂದು ದಾನ ಮಾಡುವುದಕ್ಕೂ ಹೆಚ್ಚಿನ ಮಹತ್ವವಿದೆ. ಈ ದಿನ ದಾನ ಮಾಡುವುದರಿಂದ ಹಲವಾರು ಪಟ್ಟು ಹೆಚ್ಚು ಫಲಿತಾಂಶ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ದಿನ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅಗತ್ಯವಿರುವವರಿಗೆ ದಾನ ಮಾಡಬೇಕು. ಹಾಗೂ ಈ ದಿನ ನೀವು ಬ್ರಾಹ್ಮಣರಿಗೂ ಕೂಡ ದಾನವನ್ನು ಮಾಡಬೇಕು. ಇದು ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ತಂದುಕೊಡುತ್ತದೆ. ವಿಷ್ಣು ತುಳಸಿ ಪ್ರಿಯ. ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನೀವು ತುಳಸಿ ದಳಗಳನ್ನು ಭಗವಾನ್ ವಿಷ್ಣುವಿಗೆ ಅರ್ಪಿಸಬೇಕು. ನೀವು ಈ ದಿನ ವಿಷ್ಣುವಿಗೆ ಯಾವುದೇ ಒಂದು ನೈವೇದ್ಯವನ್ನು ಅರ್ಪಿಸಿದರೂ ಅದರಲ್ಲಿ ತುಳಸಿ ದಳಗಳನ್ನಿಟ್ಟು ವಿಷ್ಣುವಿಗೆ ಅರ್ಪಿಸಬೇಕೆಂಬುದನ್ನು ಮರೆಯದಿರಿ. ಇಲ್ಲವಾದರೆ ವಿಷ್ಣು ಆ ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ. ಈ ದಿನ ತಾಮಸಿಕ ವಸ್ತುಗಳಿಂದ ದೂರವಿರಬೇಕು ಮತ್ತು ತಪ್ಪಾಗಿಯೂ ಮದ್ಯದಂತಹ ವಸ್ತುಗಳನ್ನು ಸೇವಿಸಬಾರದು. ಏಕಾದಶಿಯ ದಿನದಂದು ಅನ್ನವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಇಂದಿರಾ ಏಕಾದಶಿಯ ದಿನದಂದು ಅಪ್ಪಿತಪ್ಪಿಯೂ ಅನ್ನ ತಿನ್ನಬಾರದು. ವಿಷ್ಣುವಿನ ಆರಾಧನೆಯ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು. ಇದರ ಬದಲಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತವೆ. ವಿಷ್ಣುವಿಗೂ ಈ ದಿನ ಹೆಚ್ಚಾಗಿ ಹಳದಿ ಬಣ್ಣದ ವಸ್ತುಗಳನ್ನು ಅರ್ಪಿಸಬೇಕು. ಇಂದಿರಾ ಏಕಾದಶಿಯ ಕತೆ. ಧರ್ಮರಾಜ ಯುಧಿಷ್ಠಿರನು ಹೇಳತೊಡಗಿದರು, ದೇವರೇ, ಅಶ್ವಿನ್ ಕೃಷ್ಣ ಏಕಾದಶಿಯ ಹೆಸರೇನು? ಅದರ ವಿಧಾನ ಮತ್ತು ಫಲಿತಾಂಶ ಏನು? ದಯವಿಟ್ಟು ಹೇಳಿ. ಶ್ರೀಕೃಷ್ಣನು ಈ ಏಕಾದಶಿಯ ಹೆಸರು ಇಂದಿರಾ ಏಕಾದಶಿ ಎಂದು ಹೇಳಲು ಪ್ರಾರಂಭಿಸಿದರು. ಈ ಏಕಾದಶಿಯು ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಪೂರ್ವಜರನ್ನು ಅವನತಿಯಿಂದ ಮುಕ್ತಗೊಳಿಸುತ್ತದೆ. ಹೇ ರಾಜ, ಅದರ ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇದನ್ನು ಕೇಳುವುದರಿಂದಲೇ ವಾಜಪೇಯಿ ಯಾಗದ ಫಲ ಸಿಗುತ್ತದೆ. ಪ್ರಾಚೀನ ಕಾಲದಲ್ಲಿ ಸತ್ಯಯುಗದಲ್ಲಿ ಮಾಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನ ಎಂಬ ಒಬ್ಬ ಬಲಿಷ್ಠ ರಾಜನು ತನ್ನ ಪ್ರಜೆಗಳನ್ನು ಧಾರ್ಮಿಕವಾಗಿ ಆಳುತ್ತಿದ್ದರು. ರಾಜನು ಪುತ್ರರು, ಮೊಮ್ಮಕ್ಕಳು ಮತ್ತು ಸಂಪತ್ತು ಇತ್ಯಾದಿಗಳಿಂದ ಆಶೀರ್ವದಿಸಲ್ಪಟ್ಟರು ಮತ್ತು ಭಗವಾನ್ ವಿಷ್ಣುವಿನ ಮಹಾನ್ ಭಕ್ತರಾಗಿದ್ದರು. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿ ಸಂತೋಷದಿಂದ ಕುಳಿತಿದ್ದಾಗ ಮಹರ್ಷಿ ನಾರದರು ಆಕಾಶದಿಂದ ಇಳಿದು ಅವನ ಆಸ್ಥಾನಕ್ಕೆ ಬಂದರು. ರಾಜನು ಅವರನ್ನು ಕಂಡ ಕೂಡಲೇ ಕೈಮುಗಿದು ನಿಂತು ಶಾಸ್ತ್ರೋಕ್ತವಾಗಿ ಆಸನ ಮತ್ತು ಅರ್ಘ್ಯವನ್ನು ಅರ್ಪಿಸಿದನು. ಆರಾಮವಾಗಿ ಕುಳಿತ ಋಷಿಯು ರಾಜನನ್ನು ಕೇಳಿದರು, ಓ ರಾಜ, ನಿಮ್ಮ ದೇಹದ ಎಲ್ಲಾ 7 ಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ? ನಿಮ್ಮ ಬುದ್ಧಿಯು ಧರ್ಮದಲ್ಲಿ ಮತ್ತು ನಿಮ್ಮ ಮನಸ್ಸು ವಿಷ್ಣು ಭಕ್ತಿಯಲ್ಲಿ ಉಳಿದಿದೆಯೇ? ದೇವರ್ಷಿ ನಾರದರ ಇಂತಹ ಮಾತುಗಳನ್ನು ಕೇಳಿ ರಾಜನು ಹೇಳಿದನು, ಓ ಮಹರ್ಷಿ, ನಿಮ್ಮ ಕೃಪೆಯಿಂದ ನನ್ನ ರಾಜ್ಯದಲ್ಲಿ ಎಲ್ಲವೂ ಸುಸೂತ್ರವಾಗಿದೆ ಮತ್ತು ನನ್ನ ಸ್ಥಾನದಲ್ಲಿ ಯಾಗದ ಕಾರ್ಯಕರ್ತರು ಯಶಸ್ಸನ್ನು ಪಡೆಯುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಆಗಮನದ ಕಾರಣವನ್ನು ನಮಗೆ ತಿಳಿಸಿ. ಆಗ ಋಷಿಯು ಹೇಳತೊಡಗಿದರು, ಓ ರಾಜನೇ, ನನ್ನ ಆಶ್ಚರ್ಯಕರ ಮಾತುಗಳನ್ನು ಕೇಳು. ಒಮ್ಮೆ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದೆನು. ಅಲ್ಲಿ ಯಮರಾಜನನ್ನು ಭಕ್ತಿಯಿಂದ ಪೂಜಿಸಿ ಧರ್ಮನಿಷ್ಠನೂ ಸತ್ಯವಂತನೂ ಆದ ಧರ್ಮರಾಜನನ್ನು ಕೊಂಡಾಡಿದೆನು. ಯಮರಾಜನ ಅದೇ ಸಭೆಯಲ್ಲಿ ನಿಮ್ಮ ತಂದೆ ಮಹಾನ್ ಜ್ಞಾನ ಮತ್ತು ಧಾರ್ಮಿಕ ಆತ್ಮ ತನ್ನ ಏಕಾದಶಿ ಉಪವಾಸವನ್ನು ಮುರಿಯುತ್ತಿರುವುದನ್ನು ನೋಡಿದೆನು. ಅವರು ಸಂದೇಶವನ್ನು ನೀಡಿದರು. ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ನನ್ನ ಹಿಂದಿನ ಜನ್ಮದಲ್ಲಿ ಯಾವುದೋ ಅಡಚಣೆಯಿಂದ ನಾನು ಯಮರಾಜನ ಬಳಿ ವಾಸಿಸುತ್ತಿದ್ದೇನೆ. ಆದ್ದರಿಂದ ಓ ಮಗನೇ, ನೀನು ನನ್ನ ಸಲುವಾಗಿ ಅಶ್ವಿನ್ ಕೃಷ್ಣ ಇಂದಿರಾ ಏಕಾದಶಿಯ ವ್ರತವನ್ನು ಆಚರಿಸಿದರೆ ನಾನು ಸ್ವರ್ಗವನ್ನು ಪಡೆಯಬಹುದು ಎಂದು ಹೇಳಿದರು. ಇದನ್ನು ಕೇಳಿದ ರಾಜನು, ಓ ಮಹರ್ಷಿಯೇ, ದಯವಿಟ್ಟು ಈ ಉಪವಾಸದ ವಿಧಾನವನ್ನು ತಿಳಿಸಿ. ನಾರದ ಹೇಳತೊಡಗಿದರು, ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದಶಮಿಯಂದು ಬೆಳಗ್ಗೆ ಭಕ್ತಿಯಿಂದ ಸ್ನಾನ ಮಾಡಿ
ನದಿಗೆ ಹೋಗಿ ಮಧ್ಯಾಹ್ನ ಮತ್ತೆ ಸ್ನಾನ ಮಾಡಿ ನಂತರ ಪೂರ್ವಜರ ಶ್ರಾದ್ದವನ್ನು ಭಕ್ತಿಯಿಂದ ಮಾಡಿ ಒಮ್ಮೆ ಆಹಾರ ಸೇವಿಸಿ. ಏಕಾದಶಿಯ ದಿನ ಪ್ರಾತಃ ಕಾಲದಲ್ಲಿ ದತ್ತು ಇತ್ಯಾದಿಗಳನ್ನು ಮಾಡಿ ಸ್ನಾನ ಮಾಡಿ ಭಕ್ತಿಯಿಂದ ವ್ರತದ ನಿಯಮಗಳನ್ನು ಪಾಲಿಸಿ. ಇಂದು ಸಕಲ ಸುಖಗಳನ್ನು ತ್ಯಜಿಸಿ ಉಪವಾಸ ಏಕಾದಶಿ ಎಂದು ಉಪವಾಸ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ. ಓ ಅಚ್ಯುತ, ಹೇ ಪುಂಡರೀಕಾಕ್ಷ, ನಾನು ನಿನ್ನನ್ನು ಆಶ್ರಯಿಸುತ್ತೇನೆ, ನೀನು ನನ್ನನ್ನು ರಕ್ಷಿಸು. ಈ ರೀತಿಯಲ್ಲಿ ಸಾಲಿಗ್ರಾಮದ ಮೂರ್ತಿಯ ಮುಂದೆ ನಿಯಮಿತವಾಗಿ ಶ್ರಾದ್ದವನ್ನು ಮಾಡಿ ಹಣ್ಣುಗಳನ್ನು ತಿನ್ನಿಸಿ ಮತ್ತು ಅರ್ಹರಾದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡಿ. ಪೂರ್ವಜರು ಮಾಡಿದ ಶ್ರಾದ್ದದಿಂದ ಉಳಿದದ್ದನ್ನು ಗಂಧ ಮತ್ತು ಹಸುವಿಗೆ ನೀಡಿ ಋಷಿಕೇಶ ದೇವರಿಗೆ ಧೂಪ, ದೀಪ, ಗಂಧ, ಹೂವು, ನೈವೇದ್ಯ ಮೊದಲಾದ ಸಕಲ ವಸ್ತುಗಳಿಂದ ಪೂಜಿಸಬೇಕು. ರಾತ್ರಿ ದೇವರ ಬಳಿ ಜಾಗೃತರಾಗಿರಿ. ಇದಾದ ನಂತರ ದ್ವಾದಶಿಯಂದು ಬೆಳಗ್ಗೆ ಭಗವಂತನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ. ನೀವು, ನಿಮ್ಮ ಸಹೋದರರು, ಪತ್ನಿ ಮತ್ತು ಮಗ ಸಹ ಮೌನವಾಗಿ ಊಟ ಮಾಡಬೇಕು. ನಾರದರು ಹೇಳತೊಡಗಿದರು, ಓ ರಾಜ, ಈ ಏಕಾದಶಿ ಉಪವಾಸವನ್ನು ಆಚರಿಸಿದರೆ ನಿಮ್ಮ ತಂದೆ ಸ್ವರ್ಗಕ್ಕೆ ಹೋಗುವುದು ಖಚಿತ. ಹೀಗೆ ಹೇಳುತ್ತಾ ನಾರದರು ಮಾಯವಾದರು. ನಾರದರು ಹೇಳಿದ ಪ್ರಕಾರ ರಾಜನು ತನ್ನ ಸಂಬಂಧಿಕರೊಂದಿಗೆ ಉಪವಾಸ ಮಾಡಿದ್ದರಿಂದ ಆಕಾಶದಿಂದ ಹೂವುಗಳು ಸರಿಸಲ್ಪಟ್ಟವು. ರಾಜನ ತಂದೆ ಗರುಡನ ಮೇಲೆ ಆರೋಹಿಸಿ ವಿಷ್ಣು ಲೋಕಕ್ಕೆ ಹೋದರು. ರಾಜ ಇಂದ್ರಸೇನನು ಏಕಾದಶಿ ವ್ರತದ ಪ್ರಭಾವದಿಂದ ನಿರ್ಭಯವಾಗಿ ರಾಜ್ಯಭಾರ ಮಾಡಿ ಕೊನೆಗೆ ಮಗನನ್ನು ಸಿಂಹಾಸನದಲ್ಲಿ ಕೂರಿಸಿ ಸ್ವರ್ಗಕ್ಕೆ ಹೋದರು. ಹೇ ಯುಧಿಷ್ಠಿರ, ಇಂದಿರಾ ಏಕಾದಶಿ ಎಂದು ಉಪವಾಸದ ಮಹತ್ವವನ್ನು ಹೇಳಿದ್ದೇನೆ. ಇದನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಜನರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಎಲ್ಲ ರೀತಿಯ ಭೋಗಗಳನ್ನು ಅನುಭವಿಸಿದ ನಂತರ ಅವರು ವೈಕುಂಠವನ್ನು ಪಡೆಯುತ್ತಾರೆ. ಇಂದಿರಾ ಏಕಾದಶಿಯ ವ್ರತ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.